ಸನ್ಮಾರ್ಗ ನ್ಯೂಸ್ನ ರಂಜಾನ್ ಸ್ಪೆಷಲ್ ಕ್ವೆಶ್ಚನ್ ಅವರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಂಶೀರ್ ಬುಡೋಳಿ. ಜಗತ್ತಿನೆಲ್ಲೆಡೆ ಮುಸ್ಲಿಂ ಬಾಂಧವರು ರಂಜಾನ್ ಉಪವಾಸವನ್ನು ಆಚರಿಸ್ತಾ ಇದ್ದಾರೆ. ರಂಜಾನ್ ಉಪವಾಸದ ಕೊನೆಯ 10 ದಿನಗಳಲ್ಲಿ ಒಂದು ವಿಶೇಷವಾದಂತಹ ರಾತ್ರಿ ಬರುತ್ತೆ. ಆ ರಾತ್ರಿ ಮುಸ್ಲಿಂ ಬಾಂಧವರು ವಿಶೇಷವಾಗಿ ಪ್ರಾರ್ಥನೆಯಲ್ಲಿ ಆ ವಿಶೇಷ ರಾತ್ರಿಯನ್ನು ಆಚರಿಸ್ತಾರೆ. ಹಾಗಾದರೆ ರಂಜಾನ್ ಉಪವಾಸದ ಸಮಯದಲ್ಲಿ ಬರುವಂತಹ ಆ ವಿಶೇಷ ರಾತ್ರಿ ಯಾವುದು, ಅದರ ಹೆಸರೇನು, ಅದರ ಮಹತ್ವವೇನು, ಇದೆಲ್ಲದರ ಕುರಿತು ಇವತ್ತಿನ ಪ್ರಶ್ನೋತ್ತರ ಕಾರ್ಯಕ್ರಮದಲ್ಲಿ ನಾವು ಮಾಹಿತಿಯನ್ನು ಪಡೆಯೋಣ. ಇವತ್ತಿನ ನಮ್ಮ ಮುಖ್ಯ ಅತಿಥಿ ಧಾರ್ಮಿಕ ವಿದ್ವಾಂಸ, ವಾಗ್ಮಿ ಹಾಗೂ ಶಿಕ್ಷಕರು ಆಗಿರುವ ಮೌಲಾನಾ ಅಬ್ದುಲ್ ಲತೀಫ್ ಆಲಿಯಾ. ರಂಜಾನ್ ಕ್ವೆಶ್ಚನ್ ಟೈಮ್ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್, ಸಿಹತ್ ಕ್ಯಾನಿಂಗ್ ಕೋ ಗೋವಾ, ತಾಜ್ ಸೈಕಲ್ಸ್ ಮಂಗಳೂರು, ರಿಮ್ ಡೇಟ್ಸ್ ಮಂಗಳೂರು, ಡಿಸೈನ್ ಪ್ಲಸ್ ಮಂಗಳೂರು. ಮೌಲಾನಾ ಅವರೇ, ರಂಜಾನ್ ಸ್ಪೆಷಲ್ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಮೌಲಾನಾ ಅವರೇ, ನಾವೀಗ ರಂಜಾನ್ ಉಪವಾಸದ ಸಮಯದಲ್ಲಿದ್ದೀವಿ. ಈ ರಂಜಾನ್ ಉಪವಾಸದ ಸಂದರ್ಭದಲ್ಲಿ ಒಂದು ವಿಶೇಷ ರಾತ್ರಿ ಬರುತ್ತೆ. ಆ ವಿಶೇಷ ರಾತ್ರಿಯ ಹೆಸರೇನು, ಜೊತೆಗೆ ಅದರ ಮಹತ್ವವೇನು? ರಮದಾನ್ನಲ್ಲಿ ಆ ವಿಶೇಷವಾದ ಒಂದು ರಾತ್ರಿ ಇದೆ. ಅದು ರಮದಾನ್ನ ಕೊನೆಯ 10ರಲ್ಲಿ ರಮದಾನ್ ಅಂದರೆ 29-30 ದಿನಗಳಿರ್ತದೆ. ಅದರಲ್ಲಿ ಕೊನೆಯ 10 ದಿನಗಳಲ್ಲಿ ಒಂದು ವಿಶೇಷವಾದ ರಾತ್ರಿ ಇದೆ. ಅದಕ್ಕೆ ಕುರಾನ್ ಹೇಳುವಂಥ ಹೆಸರು ಲೈಲತುಲ್ ಕದರ್ ಅಂತ. ಅಂದರೆ ಕುರಾನ್ನ 97ನೇ ಅಧ್ಯಾಯವಾದ ಸೂರತುಲ್ ಕದರ್ ಎಂಬ ಒಂದು ಅಧ್ಯಾಯ ಇದೆ. ಆ ಅಧ್ಯಾಯದಲ್ಲಿ ಅಲ್ಲಾಹನು ಹೀಗೆ ಹೇಳುತ್ತಾನೆ, ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್, ಇನ್ನ ಅನ್ಜಲ್ನಾಹು ಫಿ ಲೈಲತಿಲ್ ಕದರ್ ವಮಾ ಅದರಾಕಮ ಲೈಲತುಲ್ ಕದರ್ ಲೈಲತುಲ್ ಕದರಿ ಖೈರು ಮಿನ್ ಅಲ್ಫಿ ಶಹರ್ ಅಂತ ಆ ಅಧ್ಯಾಯದ ಮುಂದುವರಿದು ಹೋಗ್ತದೆ. ಅದರಲ್ಲಿ ಅಲ್ಲಾಹನು ಹೇಳೋದು, ನಾವು ಈ ಪವಿತ್ರ ಕುರ್ಆನನ್ನು ಲೈಲತುಲ್ ಕದರ್ನ ರಾತ್ರಿಯಲ್ಲಿ ನಾವು ಅವತೀರ್ಣಗೊಳಿಸಿದ್ದೇವೆ. ಆ ಲೈಲತುಲ್ ಕದರ್ನ ರಾತ್ರಿ ಏನೆಂದರೆ ಅದು 1000 ತಿಂಗಳುಗಳಿಗಿಂತಲೂ ಶ್ರೇಷ್ಠವಾದಂತಹ ಒಂದು ರಾತ್ರಿ. ಅಂದರೆ ಅದೊಂದು ನಿರ್ಣಾಯಕ ರಾತ್ರಿ, ಪ್ರತಿಷ್ಠಿತ ರಾತ್ರಿ ಅಂತ ಅದಕ್ಕೆ ಅರ್ಥ ಇದೆ. ಅದರಲ್ಲಿ ಆ ಮಹತ್ವ ಬರಲು ಕಾರಣ ಆ ರಾತ್ರಿಯಲ್ಲಿ ಪವಿತ್ರ ಕುರ್ಆನ್ ಅದರ ಅವತೀರ್ಣ ಪ್ರಾರಂಭವಾದಂತಹ ರಾತ್ರಿ ಅಂತ ಮುಸ್ಲಿಮರ ನಂಬಿಕೆ. ಅದು ಕುರಾನ್ನ ಆದೇಶ ಕೂಡ, ಅದು ಆ ರೀತಿಯ ಒಂದು ಅಧ್ಯಾಯ ಕೂಡ ಕುರಾನ್ ಇರೋದರಿಂದ ಅದಕ್ಕೆ ಅಷ್ಟು ಮಹತ್ವ ಇದೆ ಆ ರಾತ್ರಿಯಲ್ಲಿ. ಅದಕ್ಕೆ ಆ ರಾತ್ರಿಯಲ್ಲಿ ಮಾಡುವಂಥ ಪ್ರತಿಯೊಂದು ಆರಾಧನಾ ಕರ್ಮಗಳಿಗೆ 1000 ಪಟ್ಟು ಬೇರೆ ತಿಂಗಳಲ್ಲಿ ಮಾಡುವಂಥ ಆರಾಧನಾ ಕರ್ಮಗಳಿಗಿಂತ 1000 ಪಟ್ಟು ಪ್ರತಿಫಲ ಆ ಒಂದು ದಿನದಲ್ಲಿ ಸಿಗುತ್ತದೆ ಎಂಬ ವಿಶ್ವಾಸ. ಮುಖ್ಯವಾಗಿ ಲೈಲತುಲ್ ಕದರ್ನ ಸಮಯದಲ್ಲಿ ಅದರ ವಿಶೇಷವಾಗಿ ಯಾವೆಲ್ಲ ಪ್ರಾರ್ಥನೆಗಳನ್ನು ಮುಸ್ಲಿಂ ಬಾಂಧವರು ನಿರ್ವಹಿಸ್ತಾರೆ? ವಿಶೇಷ ಅಂದರೆ ಎಲ್ಲ ಸತ್ಕರ್ಮಗಳನ್ನು ನಿಷ್ಕಳಂಕತೆಯೊಂದಿಗೆ ಮಾಡಬೇಕಾದಂಥ ಒಂದು ಆದೇಶ ಅದರಲ್ಲಿದೆ. ಯಾವಾಗಲೂ ಆ ನಿಷ್ಕಳಂಕತೆ ಇರಬೇಕು. ನಮ್ಮ ಎಲ್ಲ ಕರ್ಮಗಳು ಅಲ್ಲಾಹನ ಬಳಿ ಅದು ಸ್ವೀಕೃತವಾಗಬೇಕೆಂದಾದರೆ ಅದು ರಮದಾನ ಅಲ್ಲದಿದ್ದರೂ ಕೂಡ ನಾವು ನಮ್ಮ ಜೀವನದುದ್ದಕ್ಕೂ ನಿಷ್ಕಳಂಕತೆಯನ್ನು ಪಾಲಿಸಬೇಕು. ಅದರಲ್ಲಿ ವಿಶೇಷವಾದ ಪ್ರಾರ್ಥನೆಗಳು ಕೂಡ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಳಿಸಿದ್ದಾರೆ. ಆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪತ್ನಿಯಾದ ಆಯಿಷಾ ರದಿಯಲ್ಲಾಹು ಅನ್ಹರು ಪ್ರವಾದಿಯೊಂದಿಗೆ ಕೇಳುತ್ತಾರೆ, ಅಂತಹ ರಾತ್ರಿಗಳಲ್ಲಿ ನಾವು ಪಠಿಸಬೇಕಾದಂತಹ ವಿಶೇಷವಾದ ಏನಾದರೂ ಪ್ರಾರ್ಥನೆ ಇದೆಯಾ ಅಂತ ಕೇಳಿದಾಗ ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಅಲ್ಲಾಹುಮ್ಮ ಇನ್ನಕ ಅಫೂನ್ ತುಹಿಬ್ಬುಲ್ ಅಫ್ವ ಫಅಫು ಅನ್ನಿ ಎಂಬ ಪ್ರಾರ್ಥನೆಯನ್ನು ಅಧಿಕವಾಗಿ ನೀವು ಪಠಿಸುತ್ತಾ ಇರಿ ಅಂತ ಹೇಳಿದ. ಅದರ ಅರ್ಥ, ಓ ಅಲ್ಲಾಹನೇ, ನಿಶ್ಚಯವಾಗಿಯೂ ನೀನು ಕ್ಷಮೆಯನ್ನು ನೀನು ಕ್ಷಮಿಸುವುದನ್ನು ಇಷ್ಟಪಡುತ್ತಿ, ಆದ್ದರಿಂದ ನನ್ನನ್ನು ಕ್ಷಮಿಸಬೇಕು ಅಂತ ಅಲ್ಲಾಹನೊಂದಿಗೆ ಪ್ರಾರ್ಥಿಸುವಂಥ ಒಂದು ವಿನಮ್ರವಾದ ಒಂದು ಪ್ರಾರ್ಥನೆಯನ್ನು ಅದರಲ್ಲಿ ಅತ್ಯಧಿಕವಾಗಿ ಹೇಳಬೇಕು. ಮತ್ತು ನಿರಂತರವಾದ ಆರಾಧನಾ ಕರ್ಮಗಳು, ದಾನ ಧರ್ಮ ಮತ್ತು ನಮ್ಮ ಎಲ್ಲ ಒಳಿತುಗಳನ್ನು ಹೆಚ್ಚಿಸುವುದು ಮತ್ತು ನಮ್ಮ ಊರಿಗಾಗಿ, ನಮ್ಮ ದೇಶಕ್ಕಾಗಿ, ಇಲ್ಲಿಯ ಸಮೃದ್ಧಿಗಾಗಿ ಪ್ರಾರ್ಥಿಸುವುದು, ಅದೆಲ್ಲವೂ ಅದರಲ್ಲಿ ಪುಣ್ಯಕರವಾದಂಥ ಒಂದು ಆರಾಧನಾ ಕರ್ಮಗಳು. ಈ ಲೈಲತುಲ್ ಕದರ್ ಎಂಬಂತಹ ದಿನ ಇದೇ ದಿನ ಬರುತ್ತೆ ಅಂತ ಒಂದು ನಿಖರವಾಗಿ ಹೇಳೋಕ್ಕೆ ಸಾಧ್ಯ ಇಲ್ವಾ? ಇಲ್ಲ, ಅದಕ್ಕೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಅದು ರಮದಾನ್ನ ಲಾಸ್ಟ್ 10ರ ಕೊನೆಯ 10ರಲ್ಲಿ ವಿಶೇಷವಾಗಿ ಬೆಸ ಸಂಖ್ಯೆಯ ದಿನಗಳಲ್ಲಿ ಅದನ್ನು ಹುಡುಕಬೇಕಂತ ಹೇಳಿದರು. ಅದು ಯಾಕೆಂದರೆ ಆ ಎಲ್ಲ ಪ್ರತಿಯೊಂದು ದಿನಗಳಲ್ಲೂ ಆರಾಧನಾ ಮಗ್ನರಾಗಬೇಕು ಎಂಬ ಕಾರಣಕ್ಕಾಗಿ ಆ ದಿನವನ್ನು ಆ ರೀತಿ ನಿಖರವಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದನ್ನು ಹೇಳಿಲ್ಲ ಅಂತ ಮುಸ್ಲಿಮರ ನಂಬಿಕೆ.
ಅದು ಕೂಡ ಬೆಸಸಂಖ್ಯೆಯಲ್ಲಿ ಹುಡುಕಬೇಕು ಅಂತ ಅಲ್ಲಾಹನ ಪ್ರವಾದಿ ನಮಗೆ ಕಲಿಸಿಕೊಟ್ಟರು. 21, 23, 25, 27, 29. ಅದರಲ್ಲಿ ಕೆಲವೊಂದು ಹದೀಸ್ನ ವರದಿಗಳು ಕೂಡ ಈ ನಾವು ಕಾಣುವ ಹಾಗೆ 27ನೇ ರಾತ್ರಿ ಮಾತ್ರ ಇಷ್ಟೊಂದು ಮಹತ್ವ ನೀಡುವಂಥ ಒಂದು ಏನು ಇದು ಜನರ ಮಧ್ಯೆ ಒಂದು ವಿಶ್ವಾಸ ಇದೆಯಾ, ಅದಕ್ಕೆ ಕೆಲವು ಅಭಿಪ್ರಾಯ ಕೂಡ ಇದೆ. ಆ ರೀತಿ ಕೆಲವೊಂದು ಅಭಿಪ್ರಾಯದಲ್ಲಿ 25 ಅದು ಆ ರೀತಿ ಆಗುವಂತಹ ಚಾನ್ಸಸ್ ಇದೆ ಅಂತ ಹೇಳ್ತಾರೆ. ಮತ್ತೊಂದು ಅಭಿಪ್ರಾಯ 27 ಅಂತೂ ನಮಗೆ 27 ಅಂತ ಅದು ಮಾತ್ರವೇ ಲೈಲತುಲ್ ಕದರ್ ನಿಖರವಾಗಿ ಹೇಳಲು ಸಾಧ್ಯವೇ ಇಲ್ಲ, ಯಾರಿಗೂ ಸಾಧ್ಯವಾಗಿಲ್ಲ, ಪ್ರವಾದಿ ಕೂಡ ಹಾಗೆ ಹೇಳಿಲ್ಲ. ಆದ್ದರಿಂದ ನಾವು ಎಲ್ಲ ರಾತ್ರಿಗಳಲ್ಲಿ, ಎಲ್ಲ ಬೆಸಸಂಖ್ಯೆಯ ರಾತ್ರಿಗಳಲ್ಲಿ, ವಿಶೇಷವಾಗಿ ಆ ಕೊನೆಯ 10ರಲ್ಲಿ ವಿಶೇಷವಾಗಿ ನಾವು ಎಲ್ಲ ರೀತಿಯ ಆರಾಧನಾ ಕರ್ಮಗಳಲ್ಲಿ ಏರ್ಪಡಬೇಕು. ವಿಶೇಷವಾಗಿ ನಮ್ಮ ಮಧ್ಯೆ ಇರುವಂಥ ಏನೆಲ್ಲ ಮನಸ್ತಾಪಗಳಿವೆಯೋ ಈ ರಾತ್ರಿ ವಿಶೇಷತೆಗಳಲ್ಲಿ ಕೆಲವರ ಪ್ರಾರ್ಥನೆಗಳು ಸ್ವೀಕರಿಸಲ್ಪಡುವುದಿಲ್ಲ ಅಂತ ಅಲ್ಲಾಹನ ಪ್ರವಾದಿ ಹೇಳಿದ್ದಾರೆ. ಅದರಲ್ಲಿ ಮದ್ಯಪಾನಿ ಮತ್ತು ತಂದೆ ತಾಯಿಯೊಂದಿಗೆ ಜಗಳಾಡಿಕೊಂಡವನು, ಕುಟುಂಬ ಸಂಬಂಧವನ್ನು ಮುರಿದು ಹಾಕಿಕೊಂಡವನು, ಮತ್ತು ತನ್ನ ಮನಸ್ಸಿನಲ್ಲಿ ಅಸೂಯೆ ಈ ರೀತಿಯ ಏನು ದ್ವೇಷ ಇಟ್ಟುಕೊಂಡು ಬದುಕುವವನು, ಅವನು ಎಷ್ಟೇ ಆ ರಾತ್ರಿ ಸಿಕ್ಕಿದರೂ ಕೂಡ, ಅವನಿಗೆ ಆ ಸೌಭಾಗ್ಯ ಸಿಕ್ಕಿದರೂ ಕೂಡ ಅವನ ಯಾವುದೇ ರೀತಿಯ ಆರಾಧನಾ ಕರ್ಮಗಳನ್ನು ದೇವರು ಸ್ವೀಕರಿಸುವುದಿಲ್ಲ. ಕಾರಣ ಈ ರೀತಿಯ ತಪ್ಪುಗಳನ್ನು ಅವನ ಮನಸ್ಸಿನಲ್ಲಿದೆ. ದ್ವೇಷ ಇದೆ, ಪರಸ್ಪರ ದ್ವೇಷ ಮತ್ತು ಅಸೂಯೆ, ಮತ್ತು ತಂದೆ ತಾಯಿಯೊಂದಿಗೆ ಸರಿ ಇಲ್ಲ, ತನ್ನ ಪತ್ನಿ ಮಕ್ಕಳೊಂದಿಗೆ ಸರಿ ಇಲ್ಲ, ಕುಟುಂಬ ಸಂಬಂಧ ಸರಿ ಇಲ್ಲ, ಮತ್ತು ನೆರೆಹೊರೆಯೊಂದಿಗೆ ಸಂಬಂಧ ಸರಿ ಇಲ್ಲ, ಈ ರೀತಿಯ ಮದ್ಯಪಾನ ಮಾಡಿ ಜನರಿಗೆ ಉಪದ್ರ ಕೊಡ್ತಾ ಇದ್ದಾನೆ. ಈ ರೀತಿ ಇದೆಲ್ಲವೂ ಇಟ್ಟುಕೊಂಡು ಅವನು ಆ ಒಂದು ತಿಂಗಳಲ್ಲಿ ಅದೇನೇನು ಮಾಡದೆ ಮತ್ತೆ ಆ ರೀತಿ ರಮಜಾನ್ ನಂತರ ಆ ರೀತಿ ಬದಲಾಗುವುದಾದರೆ ದೇವನ ಸ್ವೀಕರಿಸಲಿಲ್ಲ. ಕಾರಣ ಅದು ಈ ಎಲ್ಲ ತಪ್ಪುಗಳನ್ನು ಅವನು ಕೈಬಿಟ್ಟುಕೊಂಡಾಗಿರಬೇಕು. ಈ ರೀತಿಯ ರಾತ್ರಿಗಳಲ್ಲಿ ಅವನು ಧ್ಯಾನಮಗ್ನನಾಗಬೇಕು ಎಂಬ ಕಂಡೀಷನ್ ಕೂಡ ಅದರಲ್ಲಿದೆ. ಅದರಿಂದ 27 ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಎಲ್ಲ ಬೆಸಸಂಖ್ಯೆಗಳಲ್ಲಿ ನಾವು ಆರಾಧನಾ ಕರ್ಮಗಳಲ್ಲಿ ನಿರತರಾಗಬೇಕೆಂಬುದೇ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಹದೀಸ್ಗಳ ಆಧಾರದಲ್ಲಿ ನಮಗೆ ಹೇಳಲಿಕ್ಕೆ ಸಾಧ್ಯ. ಜಗತ್ತನ್ನು ನಾವು ನೋಡಿದಾಗ ಭೌಗೋಳಿಕ ಬದಲಾವಣೆ ಆಗ್ತಾ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಲೈಲತುಲ್ ಖದರ್ ಜಗತ್ತಿನಲ್ಲಿರುವಂತಹ ಮುಸ್ಲಿಮರಿಗೆ ಒಂದೇ ದಿನ ಬರುತ್ತಾ? ಅದು ನಾವು ನೋಡುವ ಹಾಗೆ ಭೌಗೋಳಿಕವಾಗಿ ದಿನಗಳು ಕೆಲವು ಸಮಯಗಳು ಆಚೀಚೆ ಅದು ಆಗ್ತಾ ಇರ್ತದೆ. ಅದು ಈ ಪ್ರಕೃತಿಯ ನಿಯಮ, ದೇವನು ಮಾಡಿದಂಥ ಒಂದು ಪ್ರಕೃತಿ ನಿಯಮ. ಅದು ವಿದ್ವಾಂಸರ ಅಭಿಪ್ರಾಯದಲ್ಲಿ ಈ ಲೈಲತುಲ್ ಕದ್ರ್ ಎಂಬುದು ಅದು ಒಂದೇ ದಿನ, ವಿಶೇಷವಾದ ಒಂದೇ ದಿನ. ಆದರೆ ಯಾವ ಊರಿನಲ್ಲಿ, ಯಾವ ದೇಶದಲ್ಲಿ ಆ ಒಂದು ರಮಜಾನ್ ಪ್ರಾರಂಭವಾಗುತ್ತದೋ ಅದರ ಪ್ರಕಾರವಾಗಿ ಆ ಊರಿನವರಿಗೆ ಆ ದಿನವು ದೇವನು ಕೊಡುತ್ತಾನೆ ಎಂಬ ಒಂದು ವಿಶ್ವಾಸ ಇದೆ. ಆದ್ದರಿಂದ ದಿನ ಒಂದೇ, ಆದರೆ ಯಾವ ದೇಶದಲ್ಲಿ ಯಾವಾಗ ರಮಜಾನ್ ಪ್ರಾರಂಭವಾಗುತ್ತದೋ ಅವರು ಯಾವ ಬೆಸಸಂಖ್ಯೆ ಅಂತ ಅವರು ನಂಬುತ್ತಾರೋ, ಕೊನೆಯ 10 ಅವರಿಗೆ ಯಾವಾಗ ಕೊನೆಯ 10 ಆಗ್ತದೋ, ಬೆಸಸಂಖ್ಯೆಯಲ್ಲಿ ಬರ್ತದೋ ಆ ಒಂದು ದಿನಗಳು, ದಿನಗಳಲ್ಲೇ ದೇವನು ಆ ಒಂದು ದಿನವನ್ನು ಲೈಲತುಲ್ ಕದ್ರ್ ಆಗಿ ಅವರಿಗೆ ಕೊಡುತ್ತಾನೆ ಎಂಬ ವಿಶ್ವಾಸ ಅದರ ಮುಸ್ಲಿಮರಲ್ಲಿದೆ. ಈ ಜನಸಾಮಾನ್ಯರಿಗೆ ಒಂದು ಗೊಂದಲ ಇರುವಂಥದ್ದು, ಲೈಲತುಲ್ ಕದರನ್ನು ಯಾವ ರೀತಿ ಆ ದಿನವನ್ನು ಗೊತ್ತುಪಡಿಸಲಾಗುತ್ತೆ ಅಂತ. ಅದಕ್ಕೆ ವಿಶೇಷವಾದ ಯಾವುದೇ ಕುರುಹುಗಳು ಸ್ಪಷ್ಟವಾಗಿ ಹೇಳಿಲ್ಲ. ಆದರೆ ಕೆಲವೊಂದು ವಿಶೇಷತೆಗಳು ಹದೀಸುಗಳಲ್ಲಿ ಕಾಣಲು ಸಾಧ್ಯ. ಅಂದು ಬೆಳಿಗ್ಗೆ ಒಂದು ಶಾಂತವಾದ ಪ್ರಶಾಂತವಾದ ಒಂದು ದಿನವಾಗಿರುವುದು ಅಂತ ಆ ಒಂದು ಕುರುಹುಗಳು ಮಾತ್ರ ಪ್ರವಾದಿ ಹೇಳಿದ್ದಾರೆ ಹೊರತು ಭೌಗೋಳಿಕವಾಗಿ ಯಾವುದೇ ರೀತಿಯ ಒಂದು ವಿಶಿಷ್ಟವಾದ ಬದಲಾವಣೆಯನ್ನು ಅದರಲ್ಲಿ ಕಾಣಲಿಕ್ಕೆ ಸಾಧ್ಯವಿಲ್ಲ ಅಂತ ನಮಗೆ ಹದೀಸ್ ಮತ್ತು ಕುರಾನ್ ಮುಖಾಂತರ ಹೇಳಲಿಕ್ಕೆ ಸಾಧ್ಯ ಇದೆ. ಅವರೇ, ಈವರೆಗೆ ಲೈಲತುಲ್ ಕದ್ರ್ನ ವಿಶೇಷತೆ ಬಗ್ಗೆ ಹಾಗೂ ಮಹತ್ವದ ಬಗ್ಗೆ ನೀವು ಮಾಹಿತಿಯನ್ನು ಕೊಟ್ಟಿದ್ರಿ, ಅದಕ್ಕಾಗಿ ಕೃತಜ್ಞತೆಗಳು. ಇದು ಇವತ್ತಿನ ರಂಜಾನ್ ಸ್ಪೆಷಲ್ ಪ್ರಶ್ನೋತ್ತರ ಕಾರ್ಯಕ್ರಮ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Tumbeza Publicity.